ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಎಲ್ಲೆಲ್ಲೂ ಉಪಚುನಾವಣೆಯದ್ದೇ ಸದ್ದು. ಪಂಚರಾಜ್ಯಗಳ ಫಲಿತಾಂಶದ ಜೊತೆಗೆ ರಾಜ್ಯದ ಎರಡು ಪ್ರಮುಖ ಕ್ಷೇತ್ರಗಳಾದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದೆ. ಈ ಎರಡೂ ಕ್ಷೇತ್ರಗಳ ರಣಾಂಗಣ ಹೇಗಿತ್ತು? ಗ್ಯಾರಂಟಿಗಳು ವರ್ಕ್ ಆದವ ಅಥವಾ ಅನುಕಂಪದ ಅಲೆ ಗೆಲುವಿಗೆ ಕಾರಣವಾಯಿತಾ? ಒಂದು ಕಡೆ ಸಿದ್ದರಾಮಯ್ಯನವರ ಆಪ್ತ ವಲಯದ ಗೆಲುವು, ಇನ್ನೊಂದು ಕಡೆ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನ ರಾಜಕೀಯ ಅಗ್ನಿ ಪರೀಕ್ಷೆ. ಇವತ್ತಿನ ನಮ್ಮ ಈ ವಿಶೇಷ ವರದಿಯಲ್ಲಿ ಈ ಎರಡೂ ಕ್ಷೇತ್ರಗಳ ಸಂಪೂರ್ಣ ಇತಿಹಾಸ ಮತ್ತು ಫಲಿತಾಂಶದ ಹಿಂದಿನ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ಎಲ್ಲಿ ಗೆಲುವಿನ ಅಂತರ ಹೆಚ್ಚಾಯಿತು, ಎಲ್ಲಿ ಬಿಜೆಪಿ ಕಠಿಣ ಫೈಟ್ ನೀಡಿತು, ಎಲ್ಲವನ್ನು ವಿವರವಾಗಿ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಬಾಗಲಕೋಟೆ ಗೆದ್ದ ಸಿದ್ದು, ಸೋತ ವಿಜಯೇಂದ್ರ. ಮೊದಲಿಗೆ ನಾವು ಉತ್ತರ ಕರ್ನಾಟಕದ ಬಾಗಿಲು ಬಾಗಲಕೋಟೆಯತ್ತ ಹೋಗೋಣ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಭರ್ಜರಿ ಜಯಬೇರಿ ಬಾರಿಸಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ವೀರಣ್ಣ ಚರಂತಿಮಠ ಅವರಿಗೆ ಇದು ಸತತ ಎರಡನೆಯ ಹಿನ್ನಡೆ. ಅನುಕಂಪದ ಅಲೆ ಮತ್ತು ಸಿದ್ದರಾಮಯ್ಯನವರ ರಣತಂತ್ರ. ಬಾಗಲಕೋಟೆಯಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಎರಡು ಪ್ರಮುಖ ಶಕ್ತಿಗಳಿದ್ದವು. ಮೊದಲನೆಯದ್ದು ಅನುಕಂಪ. ಹಿರಿಯ ನಾಯಕ HY ಮೇಟಿ ಅವರ ನಿಧನದ ನಂತರ ತೆರವಾದ ಕ್ಷೇತ್ರವಿದು. ನಿಧನರಾದವರ ಕುಟುಂಬಕ್ಕೆ ಟಿಕೆಟ್ ನೀಡುವ ಪಕ್ಷದ ವಾಡಿಕೆಯಂತೆ ಉಮೇಶ್ ಮೇಟಿಗೆ ಟಿಕೆಟ್ ಸಿಕ್ಕಿತ್ತು. ಸ್ವತಃ CM ಸಿದ್ದರಾಮಯ್ಯ ಅವರು ಈ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದರು. ಏಕೆಂದರೆ HY ಮೇಟಿ ಅವರು CM ಅವರ ಅತ್ಯಂತ ಆಪ್ತ ಗೆಳೆಯರಾಗಿದ್ದರು. ಸಿದ್ದರಾಮಯ್ಯ ಅವರು ಸುಮಾರು 4-5 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿದ್ದರು. ಅಬ್ಬರದ ಪ್ರಚಾರ, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರು. ಇದರ ಫಲವಾಗಿ ಉಮೇಶ್ ಮೇಟಿ ಅವರ ಗೆಲುವಿನ ಅಂತರ ಕಳೆದ ಬಾರಿಗಿಂತಲೂ ಹೆಚ್ಚಾಗಿದೆ. ಬಿಜೆಪಿ ಎಲ್ಲಿ ಹಳಿ ತಪ್ಪಿತು? ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಘಟಾನುಘಟಿ ನಾಯಕರು ಪ್ರಚಾರ ಮಾಡಿದ್ದರು. BY ವಿಜಯೇಂದ್ರ, ಯಡಿಯೂರಪ್ಪ ಅವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದರು. ವಿಶೇಷವೆಂದರೆ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದರು. ತಮ್ಮ ಸ್ನೇಹಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಚರಂತಿಮಠ ಪರ ಅಬ್ಬರದ ಪ್ರಚಾರ ನಡೆಸಿದ್ದರು. ಯತ್ನಾಳ್ ಮತ್ತು ವಿಜಯೇಂದ್ರ ನಡುವೆ ವೈಮನಸ್ಸಿದ್ದರು. ಪಕ್ಷದ ಗೆಲುವಿಗಾಗಿ ಇಬ್ಬರು ಶ್ರಮಿಸಿದ್ದರು. ಆದರೂ ಕೂಡ ಸಿದ್ದರಾಮಯ್ಯನವರ ಅಹಿಂದ ವರ್ಚಸ್ಸು ಮತ್ತು ಕುರುಬ ಮತದಾರರ ಬೆಂಬಲ ಕಾಂಗ್ರೆಸ್ಗೆ ವರದಾನವಾಯಿತು. ದಾವಣಗೆರೆ ದಕ್ಷಿಣ. ಸಮರ್ಥ ಎದುರು ಸೋತ ಶ್ರೀನಿವಾಸ್. ಈಗ ನಾವು ದಾವಣಗೆರೆಯತ್ತ ಮುಖ ಮಾಡೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರವು ಕೊನೆಯ ಸುತ್ತಿನವರೆಗೂ ಅತ್ಯಂತ ಕುತೂಹಲವನ್ನು ಕೆರಳಿಸಿತ್ತು. ಇಲ್ಲಿ ಕಾಂಗ್ರೆಸ್ನ ಸಮರ್ಥ ಅವರು ಬಿಜೆಪಿಯ ಶ್ರೀನಿವಾಸ ದಾಸ ಕರಿಯಪ್ಪ ವಿರುದ್ಧ ಜಯ ಸಾಧಿಸಿದ್ದಾರೆ. ಆದರೆ ಈ ಗೆಲುವು ಸುಲಭದ್ದಾಗಿರಲಿಲ್ಲ. ಟಿಕೆಟ್ ಗೊಂದಲ ಮತ್ತು ಮುಸ್ಲಿಂ ಮತಗಳ ಧ್ರುವೀಕರಣ. ಚುನಾವಣೆಗೂ ಮುನ್ನ ದಾವಣಗೆರೆ ದಕ್ಷಿಣದಲ್ಲಿ ಭಾರೀ ಹೈಡ್ರಾಮಾ ನಡೆದಿತ್ತು. ಇಲ್ಲಿ 88,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎಂಬ ದೊಡ್ಡ ಕೂಗು ಕೇಳಿ ಬಂದಿತ್ತು. ಜಮೀರ್ ಅಹಮದ್ ಖಾನ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು ಎನ್ನುವ ಹಂತಕ್ಕೂ ಗೊಂದಲ ತಲುಪಿತ್ತು. ಆದರೆ ಹೈಕಮಾಂಡ್ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥಿಗೆ ಮನ್ನಣೆ ನೀಡಿತು. ಇಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಸವಾಲಾಗಿದ್ದು SDPI ಪಕ್ಷ. ಅಫ್ಸರ್ ಕೊಡ್ಲಿಪೇಟೆ ಅವರು ಕಣಕ್ಕಿಳಿದು ಸುಮಾರು 18,000ಕ್ಕೂ ಹೆಚ್ಚು ಮತಗಳನ್ನು ಪಡೆದರು. ಇದರಿಂದ ಕಾಂಗ್ರೆಸ್ನ ಮತ ಬ್ಯಾಂಕ್ ವಿಭಜನೆಯಾಯಿತು. ಮುಸ್ಲಿಂ ಮತಗಳು ಹಂಚಿ ಹೋಗಿದ್ದರಿಂದ ಸಮರ್ಥ ಅವರ ಗೆಲುವಿನ ಅಂತರ ಕೇವಲ 5,000ಕ್ಕೆ ಇಳಿಯಿತು. ಕಳೆದ ಬಾರಿ ಅವರ ತಾತ ಶಾಮನೂರು ಅವರು 26,000 ಮತಗಳ ಅಂತರದಿಂದ ಗೆದ್ದಿದ್ದರು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಜಮೀರ್ ಅಹಮದ್ ಖಾನ್ ಎಂಬ ಸಂಕಷ್ಟ ನಿವಾರಕ. ಕೊನೆಯ ಹಂತದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಎಂಟ್ರಿ ಗೇಮ್ ಚೇಂಜರ್ ಆಯಿತು. ಕೇರಳದಲ್ಲಿ ಪ್ರಚಾರದಲ್ಲಿದ್ದ ಜಮೀರ್ ಅವರನ್ನು ಸಿದ್ದರಾಮಯ್ಯ ಅವರು ದಾವಣಗೆರೆಗೆ ಕರೆಸುವಲ್ಲಿ ಯಶಸ್ವಿಯಾದರು. ಜಮೀರ್ ಮತ್ತು ಮಲ್ಲಿಕಾರ್ಜುನ್ ಅವರು ಒಟ್ಟಾಗಿ ರೋಡ್ ಶೋ ನಡೆಸಿದ್ದು ಅಲ್ಪಸಂಖ್ಯಾತ ಮತದಾರರನ್ನು ಮತ್ತೆ ಕಾಂಗ್ರೆಸ್ನತ್ತ ಸೆಳೆಯಲು ಸಹಾಯ ಮಾಡಿತು. ಸಮರ್ಥ ಅವರು ಅತಿ ಕಿರಿಯ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಪ್ರವೇಶಿಸಿದ್ದಾರೆ. ಕುಟುಂಬ ರಾಜಕೀಯದ ಟೀಕೆಗಳ ನಡುವೆಯೂ ಅವರು ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ. ಆದರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಅವರು ತೀವ್ರ ಪೈಪೋಟಿ ನೀಡಿದ್ದು ಮುಂದಿನ 2028ರ ಚುನಾವಣೆಗೆ ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಎರಡೂ ಕ್ಷೇತ್ರಗಳ ಗೆಲುವು ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರ ವಿಶ್ವಾಸ ಮತ್ತು ಗ್ಯಾರಂಟಿಗಳ ಪ್ರಭಾವವನ್ನು ಎತ್ತಿ ತೋರಿಸುತ್ತದೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರ ವೈಯಕ್ತಿಕ ವರ್ಚಸ್ಸು ಮತ್ತು ಅನುಕಂಪ ಕೆಲಸ ಮಾಡಿದರೆ, ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಪ್ರಭಾವ ಮತ್ತು ಶಾಮನೂರು ಕುಟುಂಬದ ಭದ್ರಕೋಟೆ ಕಾಂಗ್ರೆಸ್ ಕೈ ಹಿಡಿದಿದೆ. ಇಲ್ಲಿ ಬಿಜೆಪಿ ಸೋತಿದ್ದರೂ ಕೂಡ ದಾವಣಗೆರೆಯಲ್ಲಿ ಮತಗಳ ಅಂತರವನ್ನು ಗಣನೀಯವಾಗಿ ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇದು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗಬಹುದು ಎಂಬುದಕ್ಕೆ ಮುನ್ಸೂಚನೆಯಾಗಿದೆ. ಎರಡೂ ಕ್ಷೇತ್ರಗಳಲ್ಲಿ ಕಮಲ ಮುದುಡಿ ಕೈ ಮೇಲಾಗಿದ್ದರೂ
ಕಾಂಗ್ರೆಸ್ ಒಳಗಿನ ಭಿನ್ನಾಭಿಪ್ರಾಯಗಳು ಮತ್ತು ಅಭ್ಯರ್ಥಿಗಳ ಆಯ್ಕೆಯ ವಿಚಾರಗಳು ಮುಂದಿನ ದಿನಗಳಲ್ಲಿ ಚರ್ಚೆಯಾಗಲಿವೆ. ಇದು ಇವತ್ತಿನ ನಮ್ಮ ವಿಶೇಷ ವರದಿ. ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಧನ್ಯವಾದಗಳು.